ಎಲ್ಲರಿಗೂ ಒಳ್ಳೇದಾಗಲಿ. ಗೋಪಿ ಲೋಲ ಅನ್ನೋದನ್ನು ಟ್ರೈಲರ್ ನನ್ನ ಮನೇಲಿ ಕೂತ್ಕೊಂಡು ನೋಡಿದೆ. ಹೊಸಬರ ಪ್ರಯತ್ನ. ಏಕೆ ಅಂತಂತಂದರೆ ಹಳಬರನ್ನ ನೀವೆಷ್ಟು ಆದರಿಸಿ ಸತ್ಕರಿಸಿ ಪ್ರೀತಿಯಿಂದ ನಿಮ್ಮ ಮಕ್ಕಳ ಥರ ನಮ್ಮನ್ನೆಲ್ಲ ಇಲ್ಲಿವರೆಗೂ ಸಲಹಿದಿರೋ ಅದೇ ರೀತಿ ಈ ಗೋಪಿ ಲೋಲ ಹೀರೋ ಇದ್ದಾನಲ್ಲ, ತುಂಬ ಮುದ್ದಾಗಿದ್ದಾನೆ. ಒಂದೇ ಒಂದು ಗುಡ್ಡೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಹೆಂಡತಿಗೆ, ಒಪ್ಪತ್ತು ಮಾತ್ರ ಊಟ ಹಾಕಮ್ಮ ದಯವಿಟ್ಟು, ಇನ್ನು ಚೂರು ತೆಳ್ಳಗಾಗಬೇಕು ಅವನು. ಕರೆಕ್ಟ್ ಅಲ್ವಾ? ಬಿಡು, ಯಾರು ನಗ್ತಾರೆ ಬಿಡ್ತಾರ, ನೀನಂತೂ ನಗ್ಗಲ್ಲ. ಹಂಗಾಗಿ ಇನ್ನು ಚೂರು ತೆಳ್ಳಗಾದ್ರೆ ಯಾವ ಹಿಂದಿ ನಟನುಗಳು ಏನೂ ಕಮ್ಮಿ ಇಲ್ಲ. ಹಾಗಾಗಿ ಈ ಟ್ರೇಲರು ನನಗಿಷ್ಟ ಆಗಿದೆ, ಸಾಂಗು ನನಗಿಷ್ಟ ಆಗಿದೆ. ಈ ಚಿತ್ರ ಶತದಿನೋತ್ಸವ ಆಚರಿಸಲಿ ಅನ್ನೋದೇ ನನ್ನ ಶುಭ ಹಾರೈಕೆ. ಎಲ್ರಿಗೂ ಒಳ್ಳೇದಾಗಲಿ. ಯಾಕೆಂದರೆ ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿರಬೇಕು. ಯಾಕೆ ಚೆನ್ನಾಗಿರಬೇಕು ಅಂತಂತಂದರೆ, ಒಬ್ಬ ನಿರ್ಮಾಪಕ ಚೆನ್ನಾಗಿದ್ದರೆ ಅಣ್ಣ ಅವರು ಒಂದು ಒಳ್ಳೆ ಮಾತು ಹೇಳೋರು, ಅವನೇ ಅನ್ನದಾತ ಅಂತ. 10 ಜನ ಆರ್ಟಿಸ್ಟ್ ಕುಟುಂಬಗಳು, 10 ಜನ ತಂತ್ರಜ್ಞರ ಕುಟುಂಬಗಳು, ಆಮೇಲೆ ಎಲ್ಲ ಹಂಚಿಕೆದಾರರ ಕುಟುಂಬಗಳು, ಎಲ್ಲ ಥಿಯೇಟರ್ನ ಕಾರ್ಮಿಕರು, ಗೊತ್ತಾಯ್ತರ, ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡೋದು ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿದ್ದಾಗ ಮಾತ್ರ. ಅವ್ರನ್ನ ಕರ್ಕೊಂಡೋಗಿ ದಡ ಮುಟ್ಸೋನು ಅಂತಂತಂದರೆ ಯಾರು ಅಂತಂತಂದರೆ ಅವನೇ ನಿರ್ದೇಶಕ. ಜನಕ್ಕೆ ಏನು ಬೇಕಿದೆ ಅಂತ ನೋಡ್ಬಿಟ್ಟು ನಾಡಿ ಮಿಡ್ತಾ ನೋಡಿ ಕರೆಕ್ಟಾಗಿ ಉಣಬಡಿಸೋನೇ ನಿರ್ದೇಶಕ. ಇದಕ್ಕೆಲ್ಲ ಪಾತ್ರಗಳಿಗೂ ಜೀವ ತುಂಬೋರೆ ಕಲಾವಿದರು ಕೊನೆಗೆ ಬರ್ತಾರೆ. ಹಾಗಾಗಿ ಈ ಎಲ್ಲ ಚಿತ್ರತಂಡದವ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಮಂಗಳವಾಗಲಿ. 50ನೇ ದಿವಸಕ್ಕೆ ನನ್ನ ಕರೀರಿ, 100ನೇ ದಿವಸ ಆಚರಿಸಿದಾಗ ನನ್ನ ಕರೀರಿ ಅಂತ ಮಾತಾಡಿ ನನ್ನ ಮಾತು ವಿರಾಮ ಮಾಡ್ತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟು ನಮ್ಮ ಕಿಟ್ಟಿ ಈಗ ತಾನೇ ಎಷ್ಟು ಸಾಭ್ಯಸ್ಸನ ಥರ ನಿಂತವ್ ನೋಡಿ ನನ್ನ ಮಗ. ಒಳ್ಳೆಯವನು. ಆದರೆ ಮೊದಲನೇ ಸಿನಿಮಾದಲ್ಲಿ ನನ್ನ ಮಗನ ಪಾಠ ಮಾಡಿದ್ದ. ಈಗ ತಾನೇ ನೋಡ್ಕೊಂಡು ಬರ್ತಾ ಇದ್ದೀನಿ, ಚಂದ್ರಚಕೋರಿ ಅಂತ. ಬಹಳ ಬಹಳ ಚೆನ್ನಾಗಿ ಅದನ್ನು ನಾವು ಅನುಭವಿಸಿದ್ವಿ. ಯಾಕೆಂದರೆ HD ಕುಮಾರಸ್ವಾಮಿ ಅವ್ರ ಪಿಕ್ಚರು. ಹಾಗಾಗಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ನಮ್ಮ ರಾಮಣ್ಣ ಅವರು ನಿರ್ಮಾಪಕರು. ಕೆ ಮಂಜು ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಯಾಕೆ ಅಂತೀರಾ? ಮಾತಾಡ್ ಮಲ್ಲಿಗೆ ಅಂತ ಒಂದು ಸಿನಿಮಾ, ಭಾಷಣ ಉದ್ದಾಯ್ತನೆಲ್ಲ ಬೇಜಾರಾಗ್ತೀರೇನು ಇಲ್ವಾ? ಮಾತಾಡ್ ಮಲ್ಲಿಗೆ ಅಂತ ವಿಷ್ಣುವರ್ಧನ್ ಅವ್ರ ಜೊತೆ ಮಾಡುವಂಥ ಒಂದು ಸುಯೋಗ. ಏಕೆಂತಂದರೆ ಆ ಯಪ್ಪ ಅಂದ್ರೆ ಒಂಥರ ತಪಸ್ವಿ ಇದ್ದಂಗೆ. ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಅಲ್ಲಿ ನಮಗೆ ಒಂದು ನಾಗಬನ ಅಂತ ಇತ್ತು. ಆ ನಾಗಬನದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಮಂಜು ಏನು ಮಾಡ್ಬಿಟ್ಟ, ನಾನ್ ವೆಜ್ ತರಿಸಿದ್ದ. ಅಲ್ಲಿ ಟೀಚರ್ ಒಬ್ಬರು ಬಂದು ಹೇಳಿದ್ರು, ಇಲ್ಲಿ ನಾನ್ ವೆಜ್ ಎಲ್ಲ ತರಬೇಡಿ, ಯಾಕೆಂದರೆ ಇಲ್ಲಿ ಶೂಟಿಂಗ್ ಮಾಡೋಕ್ಕೆ ಬಿಡೋದಿಲ್ಲ. ಆಮೇಲೆ ನಾಗರಾವ್ಗಳು ಹುಷಾರು, ನಾಗಪ್ಪ ಯಾರನ್ನೂ ಸುಮ್ಮನೆ ಬಿಡಲ್ಲ ಸುಬ್ರಹ್ಮಣ್ಯ ಅಂತ. ನಾವೇ ಸಿನಿಮಾದವ್ರಿಗೆ ಹೋಗ್ತಾರೆ ಅಂದ್ವಿ. ಎಲ್ಲ ಆಯಿತು, ಊಟ ಮಾಡ್ತೀವಿ. ನೋಡಿದ್ರೆ ನೀವು ನಂಬಲ್ಲ, ಹೇಳಿದ್ರೆ 7-8 ನಾಗರಾವ್ಗಳು ಜೂನಿಯರ್ ಆರ್ಟಿಸ್ಟ್ನ ನಮ್ಮನ್ನೆಲ್ಲ ಓಡಾಡಿಸಿದ ದಿವಸ ಉಂಟು. ವಿಜಯ್ ಕುಮಾರ್ ಅಂತ ಒಬ್ಬರು ಇದ್ದರು, ಈಗಲೂ ಇದ್ದಾನೆ, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್. ಕರೆಕ್ಟಾ? ಅವನಿಗೆ ನಾನು ಹೇಳಿ ಆ ನಾಗರಿಕಲ್ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ಕೈ ಮುಗಿದು, ತಪ್ಪಾಗೋಯ್ತು, ಸರ್ವಾಂಗ ತಪ್ಪಾಗೋಯ್ತು, ದಯವಿಟ್ಟು ನೀನು ಕ್ಷಮಿಸಿ ಕಾಪಾಡು ಅಂತೇಳಿ ಇದು ಮಾಡಿ, ಮಾರನೇ ದಿವಸ ಬಂದು ಅಲ್ಲಿ ಇದ್ದಿದ್ದ ಗಿಡ ಗಂಟೆನೆಲ್ಲ ಕಿತ್ತು ಕ್ಲೀನಾಗಿ ಅದನ್ನೆಲ್ಲ ಶುದ್ಧ ಮಾಡಿ ಹಾಲೆರೆದು ಪೂಜೆ ಮಾಡಿದ್ಮೇಲೆ ನಮಗೆ ಒಳ್ಳೇದಾಯಿತು. ಆ ಚಿತ್ರ ಶತದಿನೋತ್ಸವ ಹೋಯಿತು. ಮಂಜುನು ಚೆನ್ನಾಗಿದ್ದಾನೆ, ಅವನು ಮುಂದಕ್ಕೆ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಹಾರೈಕೆ. ಯಾಕೆ ಈ ನಾಗರ ಬಗ್ಗೆ ಹೇಳ್ತೀನಿ ಅಂತಂತಂದರೆ, ಈ ಭೂಮಿಗೆ, ಸಂತಾನಕ್ಕೆ, ಐಶ್ವರ್ಯಕ್ಕೆ ಅಧಿಪತಿ ಅಂದರೆ ನಾಗನ ಪೂಜೆ ಯಾರು ಬಿಟ್ಟರು ಅವ್ರು ಕೆಟ್ಟರು. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಯ್ತು. ಸರ್, ಇವಾಗ ಟ್ರೈಲರ್ ಲಾಂಚ್ ಮಾಡಿಬಿಡಿ ಸರ್. ನೀವು ಅನೌನ್ಸ್ ಮಾಡಿದ್ರೆ ಅದು ಪ್ಲೇ ಆಗುತ್ತೆ. ವೆರಿ ಗುಡ್. ದಯವಿಟ್ಟು ಟ್ರೈಲರ್ನ ಲಾಂಚ್ ಮಾಡಬೇಕು. ವೇದಿಕೆ ಮೇಲೆ ನಿಂತಿರೋರು ಆ ಕಡೆ ಈ ಕಡೆ ಸರ್ಕೊಂಡು ನಿಂತ್ಕೋಬೇಕು ಅಂತ ನನ್ನ. ದೊಡ್ಡಣ್ಣವರು ಇವತ್ತಿಗೂ ಅವರೊಂದೊಂದು ಪದ್ಯ ಹೇಳಿದ್ರೆ ಒಂದು ಪದ್ಯ ನೀವು ಹೇಳಬೇಕೀಗ ಎಲ್ಲರಿಗೂ. ಎಂತೆಂಥ ಪದ್ಯ, ರನ್ನ, ಪಂಪ, ಕುಮಾರವ್ಯಾಸ ಎಲ್ಲ ಹಂಗೆ ಅಷ್ಟು ಒಂದು ಮುತ್ತಿನ ಥರ ಹೇಳ್ತಾರೆ. ಸನತ್ ಕುಮಾರ್ ಅವರು ಧೀರರು. ಏಕೆಂದರೆ ಒಂದು ಸಿನಿಮಾ ಮಾಡೇ ಸಾಕಾಗಿ ಹೊರಟೋಗೋ ಕಾಲ ಇದು. ಅಂಥದ್ರಲ್ಲಿ ಅವರು ಸಾಲು ಸಿನಿಮಾ, ನಾನು 6-7-8 ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರು ಸಿನಿಮಾ ಮಾಡ್ತಾನೆ ಇದ್ದಾರೆ. ನಿಜವಾಗ್ಲೂ ಅವರ ಒಂದು ಛಲಕ್ಕೆ ನಾವು ನಿಜವಾಗ್ಲೂ ಮೆಚ್ಚಬೇಕು. ಏಕೆಂದರೆ ಇವತ್ತಿನ ದಿವಸ ಎಷ್ಟು ಕಷ್ಟ ಇದೆ ಅಂತ ಅದು ಪ್ರತಿಯೊಬ್ಬರಿಗೂ ಗೊತ್ತು. ಸಿನಿಮಾ ರಿಲೀಸ್ ಮಾಡೋದಾಗಲಿ ಈ ಸೋಷಿಯಲ್ ಮೀಡಿಯಾ, ಈ
ಅಡ್ವರ್ಟೈಸ್ಮೆಂಟ್ಗಳು ಇದು ಸಾಕಾಗ್ಬಿಟ್ಟಿದೆ ಇವತ್ತು. ಅಂಥದ್ರಲ್ಲಿ ಸನತ್ ಕುಮಾರ್ ಅವರು ನಿಜವಾಗ್ಲೂ ಒಂದು ಮನಸ್ಸು ಮಾಡಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಅಂತ ಅವರು ಮುಖ್ಯಮಂತ್ರಿಗಳಿಗೆ ಭಾಳ ಹತ್ರದವರು ಕೂಡ, ತುಂಬ ಸ್ನೇಹಿತರು ಕೂಡ ಅವರು ಮುಖ್ಯಮಂತ್ರಿಗಳಿಗೆ. ಆದ್ದರಿಂದ ಅವರ ಚಿತ್ರ ನಾನು ಮೊನ್ನೆ ಕೂಡ ಅವ್ರದ್ದೊಂದು ಹಾಡು ಬಿಡುಗಡೆಗೆ ಹೋಗಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಯಾರಿಗೂ ಇದು ಬ್ಯಾಂಕಲ್ಲಿ ಚೆಕ್ ಬರೆದು ಕೊಟ್ಟರೆ ದುಡ್ಡು ಕೊಡ್ತಾರೆ, ಬಟ್ ಇಲ್ಲಿ ಏನು ಬರೆದ್ರು ಏನು ಗೊತ್ತಿಲ್ಲ, ಚೆಕ್ ಏನಾಗುತ್ತೆ ಅನ್ನೋದು ನಮ್ಮ ಸಿನ್ಸಿಯರಾಗಿ ನಾವು ಕಷ್ಟಪಟ್ಟು ಜನಕ್ಕೆ ಮುಂದೆ ಬಿಡಬೇಕು. ಅವರೇ ಅದಕ್ಕೆ ಚೆಕ್ನ ಆನರ್ ಮಾಡೋರು, ಡಿಸೈನರ್ ಮಾಡ್ತಾರೋ ಆನರ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಆದರೂ ಕನ್ನಡ ಜನ ಯಾವತ್ತೂ ಒಳ್ಳೆ ಸಿನಿಮಾಗಳನ್ನ ಬಿಟ್ಟಿಲ್ಲ. ಒಳ್ಳೆ ಸಿನಿಮಾ, ಒಳ್ಳೆ ಕತೆ, ಒಳ್ಳೆ ಮೇಕಿಂಗ್ ಇದ್ದರೆ ಆ ಕಾಲದಿಂದ 80 ವರ್ಷದಿಂದ ಬೆಳೆಸ್ಕೊಂಡೇ ಬಂದಿದ್ದಾರೆ, ಉಳಿಸ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನನ್ನ ಕರೆದು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಸನತ್ ಕುಮಾರ್ ಅವ್ರಿಗೆ ತಮಗೆಲ್ಲ ನಮ್ಮ ಮಾತನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಜೈ ಕರ್ನಾಟಕ. ಮತ್ತೆ 1 ನಿಮಿಷ ದೊಡ್ಡಣ್ಣ ಅವರಿಂದ 2 ಖಂಡಿತ ಹೇಳ್ತೀನಿ. ಜೋ ಸೈಮನ್ ಅವರು 2 ಮಾತಾಡಬೇಕು. ಅಂದರೆ ಎಲ್ಲ ವಿಷ್ಣು ಪಿಕ್ಚರೇ ಮಾಡಿದಂಥ ಧೀರ ಯಾರಾದರೂ ಇದ್ದರೆ ಅದು ಜೋ ಸೈಮನ್ ಅಂತ. ಹಂಗಾಗಿ ಜೋ ಸೈಮನ್ 2 ಮಾತಾಡಬೇಕು ಅಂತ ನಾನು ಬೇಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಆಹ್ವಾನಿತರಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ತಿಳಿಸ್ತೀನಿ. ನಿರೂಪಕರು ಮಾಡಬೇಕಾಗಿರೋ ಕೆಲಸವನ್ನೆಲ್ಲ ನಮ್ಮ ದೊಡ್ಡಣ್ಣವರೇ ಮಾಡ್ತಾ ಇದ್ದಾರೆ. ನಿಜ ಸರ್, ಇವತ್ತು ನನಗೆ ಪೇಮೆಂಟ್ ಕೊಡಲ್ಲ. ಪೇಮೆಂಟ್ ಕೊಡ್ತಾರೆ. ನೋಡಿ, ನೀವು ಮಾಡೋ ಕೆಲಸನೆಲ್ಲ ದೊಡ್ಡಣ್ಣವರೇ ಆಯ್ದು ವೇದಿಕೆ ಮೇಲೆ ಕರೆದು ಒಬ್ಬರ ಕೈಲೂ ಮಾತಾಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ತಿಳಿಸ್ಬೇಕು. ದೊಡ್ಡಣ್ಣವ್ರ ಮಾತು ಅಂತಂದ್ರೆ ನಿಜಕ್ಕೂ ನಮ್ಮ ಬಾಬು ಸರ್ ಹೇಳ್ದಂಗೆ ಬಹಳ ಅತ್ಯುತ್ತಮವಾದ ಸಾಹಿತ್ಯ ಪೂರ್ವಕವಾಗಿರುತ್ತೆ ಮಾತುಗಳು. ಇಲ್ಲಿ ನಾನು ಈ ವೇದಿಕೆ ಮೇಲೆ ನಿಂತು ಮಾತಾಡೋದಕ್ಕೆ ಕಾರಣ, ನಮ್ಮ ಈ ಚಿತ್ರದ ಗೋಪಿಲೋಲ ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ನಮ್ಮ ಸನತ್ ಕುಮಾರ್ ಅವರು ನನ್ನ ಕರೆದು ಒಳ್ಳೆಯ ಒಂದು ಪಾತ್ರವನ್ನು ಮಾಡಿಸೋದಕ್ಕೆ ಅವರ ನಿರ್ದೇಶಕರಾದ ರವೀಂದ್ರ ಅವರಿಗೆ ಹೇಳಿದ್ದಾರೆ. ನಾವು ಮಾಡಿದ್ದೀವಿ. ನಾನು, ನಾರಾಯಣ್ ಮತ್ತು ತೆಲುಗಿನ ನಟ ಒಬ್ಬ ಸಪ್ತಗಿರಿ ಅನ್ನೋ ನಟ ಕೂಡ ಬಂದು ನನ್ನ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದರು. ಭಾಳ ಚೆನ್ನಾಗಿ ಈ ಚಿತ್ರ ಮೂಡಿ ಬಂದಿದೆ. ಇದು ಮುಖ್ಯವಾಗಿ ಆರ್ಗ್ಯಾನಿಕ್, ಅದರ ವ್ಯವಸಾಯದ ಬಗ್ಗೆ ಮೂಲ ತತ್ವವನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಜನ ಮೆಚ್ಚುವಂಥ ಹಾಡುಗಳು ಕೂಡ ಈ ಚಿತ್ರದಲ್ಲಿ ಮೂಡಿ ಬಂದಿದೆ. ಎಲ್ಲರೂ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಹಾಗಾಗಿ ಈ ಆಡಿಯೋ ರಿಲೀಸ್ ಕೂಡ ನನ್ನ ಕರೆದಿದ್ರು. ನಾನು ಬಾಬು ಸಹ ಆಡಿಯೋ ರಿಲೀಸ್ನಲ್ಲಿ ಇದ್ವಿ. ಬಹಳ ಅತ್ಯುತ್ತಮವಾಗಿ ಅರೇಂಜ್ಮೆಂಟ್ ಮಾಡಿದರು. ಈ ಚಿತ್ರ ಜನಗಳು ಎಲ್ಲರೂ ನೋಡಬೇಕು. ಜನ ಮೆಚ್ಚುವಂಥ ಹಾಡುಗಳಿದೆ. ಸುಂದರವಾದ ಲೊಕೇಶನ್ನು ಕೊಡಚಾದ್ರಿ ಅಂತ, ಅಲ್ಲಿ ಇಲ್ಲಿ ಬಹಳ ವಿಭಿನ್ನವಾದ ಲೊಕೇಶನ್ಗಳಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಜನ ನೋಡಬೇಕು ಅನ್ನೋದೇ ಒಂದು ಈ ಆಶಯ ಆಗಿದೆ. ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದು ಕೊರಗಿದೆ. ಆ ಕೊರಗನ್ನು ಈ ಚಿತ್ರದ ಮೂಲಕ ನಿವಾರಿಸಬೇಕು ಅನ್ನೋದು ನಾನು ಬೇಡ್ಕೊಳ್ತೀನಿ. ನಮಸ್ಕಾರ. 2 ಮಾತು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿರೂಪಕರಿಗೆಲ್ಲ ದೊಡ್ಡಣ್ಣಿಗೆ ನಮಸ್ಕಾರ ಹೇಳಬೇಕಾಗುತ್ತೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮ್ಮಮ್ಮ ನನಗೆ ಅವಾಗ ಹೇಳ್ತಿದ್ರು, ಭಾಳ ತುಂಟ ಅಂತ. ಅದೇ ಥರ ಒಬ್ಬ ತುಂಟ, ಸ್ವಲ್ಪ ಪೋಲಿ, ಶ್ರೀನಗರ ತುಂಟ. ಹಂಗಾಗಿ 1-2 ಮಾತಾಡಬೇಕು ಅಂತ ಕೇಳ್ತೀನಿ ಸರ್. ಎಲ್ಲ ಹಿರಿಯರಿದ್ದೀರಿ, ಮಾಧ್ಯಮದ ಮಿತ್ರರಿದ್ದೀರಿ. ದೊಡ್ಡಣ್ಣ ಅವ್ರಿಗೆ, ಬಾಬು ಸರ್ಗೆ, ಜೋಸ್ ಅವ್ರಿಗೆ, ಗೌಡ್ರು, ರಾಮಮೂರ್ತಿ ಅವರು, ಕುಮಾರ್, ಮಂಜು, ಗಂಗಾಧರ ಮೂರ್ತಿ ಮತ್ತು ಸಿನಿಮಾ ಗೋಪಿಲೋಲದ ನಾಯಕ ಹಾಗೂ ನಾಯಕಿ ತನ್ಬೇಗೌಡನ ಇಷ್ಟಿತ್ತ ಮಗು, ನಮ್ಮ ಕೇಶವ್ ಚಂದ್ರ ಮಗಳಂತ ಈಗ ಬಂದು ಹೇಳ್ತಾರೆ ಅವರು. ನಾನೊಂದು ಸೀರಿಯಲ್ ಮಾಡಿದೆ ಸರ್, ದಾದ ಅಂತ ಒಂದು ಪ್ರೊಡಕ್ಷನ್ ಮಾಡಿದ್ವಿ. ಅವರು ರೈಟ್ರು, ಅವ್ರ ಮಗಳು ಹುಡುಗಿ, ಅವ್ರ ಮಗಳು ಇಷ್ಟಿತ್ತಿದ್ದು. ನಾನು KG ನನ್ನ ಮಗಳು, ಅಯ್ಯೋ KG ನಿಮ್ಮ ಮಗಳು. ಗುಡ್ ಲಕ್, ಒಳ್ಳೇದಾಗಲಿ. ಗುಡ್ ಲಕ್, ಒಳ್ಳೇದಾಗಲಿ. ನಿರ್ದೇಶಕ ರವೀಂದ್ರ ಪ್ರಯತ್ನ ಚೆನ್ನಾಗಿದೆ. ಯಾವುದೋ ಒಂದು ಹೊಸ ವಿಷಯ ಹೇಳಕ್ಕೆ ಕೊಟ್ಟಿದ್ದಾರೆ, ಮನಸ್ಸಿಗೆ ಹತ್ತಿರ ಆಗೋ ಥರದ್ದೊಂದು ವಿಚಾರ. ಟ್ರೈಲರಲ್ಲಿ ಅದನ್ನು ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದೀರಾ. ಒಳ್ಳೇದಾಗಲಿ. ಪ್ರಯತ್ನ ಚೆನ್ನಾಗಿದ್ದಾಗ ಫಲ ಚೆನ್ನಾಗಿದ್ದೇ ಇರುತ್ತೆ. ಸನತ್ ಸರ್, ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಡೆದಿರೋ ಎಲ್ಲ ಕನ್ನಡ ಮನಸ್ಸುಗಳಿಗೆ ಒಂದು ನಮಸ್ಕಾರ ಹೇಳ್ತಾ ನಮ್ಮ ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅರಸೀಕೆರೆ ಅಂದರೆ ಕಲ್ಪತರು ನಾಡು. ನನಗೆ ಸ್ವರ್ಗಕ್ಕಿಂತ ಮಿಗಿಲಾದ ಊರು ಯಾವುದಾದ್ರೂ ಇದ್ರೆ ಅರಸೀಕೆರೆ. ಒಂದು ಪಕ್ಷ ಏನಾದ್ರು ದೇವೇಂದ್ರ ಪ್ರತ್ಯಕ್ಷ ಆಗ್ಬಿಟ್ಟು ನಿನ್ಗೇನು ಬೇಕೋ ನಾನು ಅಮರಾವತಿ ಕೊಡ್ತೀನಿ ಅಂದರೆ ನೀನು ಅಮರಾವತಿ ನೀನೇ ಇಟ್ಕೋ, ನನಗೆ ಅರಸೀಕೆರೆಯಲ್ಲಿ ಮತ್ತೊಂದು ಜನ್ಮ ಇದ್ರೆ ಕೊಡು ಅಂತ ಕೇಳ್ತೀನಿ. ಯಾಕೆ ಅಂದರೆ ಈ ಚಿತ್ರ ಜಗತ್ತಿನ ಬ್ರಹ್ಮರು ಅಂತ ಯಾರಾದರೂ ಇದ್ರೆ ಅದು ಒಬ್ಬರು ಬಿ ವಿಠಲಾಚಾರ್ಯ. ಇವರ ತಂದೆ ಶಂಕರ್ ಸಿಂಗ್, ನಾನು ಅವರಿಬ್ಬರನ್ನು ನೋಡಿದ್ದೆ. ನಮ್ಮ ಬಾಲಣ್ಣ ಅರಸೀಕೆರೆಯವರು, ರಾಜಾನಂದ್ ಅರಸೀಕೆರೆಯವರು, ಡಾಲಿ ಅರಸೀಕೆರೆಯವನು, ನಮ್ಮ ಸಂಚಾರಿ ವಿಜಯ್ ಅರಸೀಕೆರೆನು, ಈ ದೊಡ್ಡಣ್ಣ ಅರಸೀಕೆರೆನು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನ್ಸತ್ತೆ. ಏಕೆಂದರೆ ಈ ಕನ್ನಡದ ಬಗ್ಗೆ ಇವರು ಒಂದು ಮಾತಾಡಿದ್ರು, ದಯವಿಟ್ಟು ನೀವೆಲ್ಲ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕನ್ನಡಕ್ಕೆ ತನ್ನದೇ ಆದ ಘನತೆ ಇದೆ, ಗೌರವ ಇದೆ. ಎಷ್ಟು ಸಾವಿರ ವರ್ಷದ ಇತಿಹಾಸ ಇದೆ ಅಂದರೆ, ನನ್ನ ಲೆಕ್ಕದಲ್ಲಿ ಕೇಳೋದಾಯ್ತು ಅಂದರೆ 7,500 ವರ್ಷಗಳ ಇತಿಹಾಸ ಇದೆ. ಇದು ಹೆಂಗೆ ಅಂತ ಕೇಳಿದ್ರೆ, ಕಿಷ್ಕಿಂದೆ, ಇದು ಕರ್ನಾಟಕ ಅಂತ ಕರಿತಿರ್ಲಿಲ್ಲ, ಇತ್ತೀಚೆಗೆ ಕರ್ನಾಟಕ, ಕರುನಾಡು, ಅದು ಇದೆಲ್ಲ ಬಂದಿದ್ದು. ಅದಕ್ಕಿಂತ ಮುಂಚೆ ಶ್ರೀರಾಮ ಬಂದಂತಹ ಕಾಲದಲ್ಲಿ ಇದನ್ನ ಕಿಷ್ಕಿಂದೆ ಅಂತ ಕರಿತಾ ಇದ್ರು. ನಮ್ಮ ಆಂಜನೇಯ ಹುಟ್ಟಿದ್ದು ಕಿಷ್ಕಿಂದೆ ಕರ್ನಾಟಕದಲ್ಲಿ ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಹಂಗಾಗಿ ಕನ್ನಡ ಇದೆಯಲ್ಲ ತುಂಬಾ ಸುಮಧುರವಾದ ಭಾಷೆ. ತಂಜಾವೂರು ಶಾಸನದಲ್ಲಿ ಹೇಳ್ತಾರೆ, ನಾನು ಎಲ್ಲೋದ್ರೂ ಹೇಳ್ತೀನಿ. ಏಕೆಂದ್ರೆ ಕನ್ನಡಿಗರ್, ಸುಜ್ಞಾನರ್, ಸುಭಟರ್, ರಣಕಲಿಗಳ್, ಅಪ್ರತಿಮ ವೀರರ್, ಕ್ಷಮಾಗುಣ ಸಂಪನ್ನರ್, ಪಂಡಿತೋತ್ತಮರ್. ಈ 6 ಗುಣ ಯಾರಿಗಾದ್ರೂ ಇದ್ರೆ ಅವನ್ನ ಕನ್ನಡಿಗ ಅಂತ ಕರಿ ಅಂತ ಹೇಳ್ತಾರೆ. ಹಂಗಾಗಿ ಆದಿಕವಿ ಪಂಪನಿಂದ ಇಲ್ಲಿವರೆಗೂ 1100 ವರ್ಷ ಆದ್ರೂ ಸಹಿತ ಕನ್ನಡದ ಹಿರಿಮೆ ಗರಿಮೆ ಏನು ಕಮ್ಮಿ ಆಗಲ್ಲ, ಕಮ್ಮಿನೂ ಆಗಲ್ಲ. ಕಬ್ಬಣಕ್ಕೆ ತುಕ್ಕಿಡಿಯುತ್ತೆ, ಆದರೆ ಕನ್ನಡಕ್ಕೆ ಯಾವತ್ತೂ ತುಕ್ಕಿಡಿಯಲ್ಲ. ಯಾಕೆಂದ್ರೆ ಅದು ಸತ್ಯವಾಗ್ಲೂ ಚಿನ್ನಕ್ಕೆಲ್ಲಾದ್ರೂ ತುಕ್ಕಿಡಿಯುತ್ತ ಆ ಥರ ಅಂತ ಹೇಳಿ ನಮ್ಮ ಮಂಜು ಅವರು ಒಂದೆರಡು ಮಾತಾಡಬೇಕು. ಎರಡೇ ಮಾತಾಡ್ಬೇಕು, ಜಾಸ್ತಿ ಮಾತಾಡಬೇಕು. ಗೋಪಿಲೋಲ ಚಿತ್ರತಂಡಕ್ಕೆ ಶುಭಾಶಯ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ಈಸ್ ವೆರಿ ಗುಡ್. ಇವತ್ತು ಇಬ್ಬರು ಲೆಜೆಂಡ್ ಡೈರೆಕ್ಟ್ರು ಬಾಬು ಸರ್ ಮತ್ತು ಜೋಸೆಮನು. ಒಂದು ಕಾಲದಲ್ಲಿ ಅವ್ರು ಸಿನಿಮಾ ಮಾಡ್ತಾಯಿದ್ರೆ ನಾವು 6 ಗಂಟೆಗೆ ಹೋಗಿ ಕ್ಯೂ ನಿಲ್ತಿದ್ದು. ಆ ಥರ ಸಿನಿಮಾಗಳು ಬರ್ತಾಯಿತ್ತು. ಇವತ್ತು ಅದೇ ರೀತಿ ಸಿನಿಮಾಗಳು ಬರಲಿ. ಅವತ್ತಿನ ದಿನ ಅದೇ ರೀತಿ ಬಿಸ್ನೆಸ್ ಇತ್ತು, ಪ್ರೋತ್ಸಾಹ ಇತ್ತು, ಅದೇ ಥರ ಇತ್ತು. ಇವತ್ತಿನ ದಿನ ದೊಡ್ಡಣ್ಣ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂದರೆ, ನೀವು ಹೇಳಿದ್ರಿ ಸರ್ಕಾರದಿಂದ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿಲ್ಲ, ಒಂದು ಸ್ಟುಡಿಯೋ ಎಲ್ಲ ಒಂದು ರೋಡಿಲ್ಲ. ಸಿನಿಮಾ ಮಾಡೋಕ್ಕಾಗಲ್ಲ. ಪ್ರೊಡ್ಯೂಸರ್ ಯಾರೇ ಮಾಡೋರು 99% ಕಳ್ಕೊತಾನೆ, ಉಳ್ಕೊಳ್ಳಲ್ಲ. ಸರ್ಕಾರಕ್ಕೆ ಬಡ್ಕೊಂಡು ಸಾಕಾಯಿತು. ಯಾವ ಸರ್ಕಾರ ಬಂದರೂ ಮಾಡ್ತೀವಿ, ಬಡ್ಜೆಟ್ ದುಡ್ಡಿಕ್ತಾರೆ ಅಂತ ಹೇಳ್ತಾರೆ. ಯಾವ ಸರ್ಕಾರ ಏನು ಮಾಡಲ್ಲ ಚಿತ್ರೋದ್ಯಮಕ್ಕೆ, ಚಿತ್ರರಂಗಕ್ಕೆ. ಆಮೇಲೆ ಬರೋರು ಅಷ್ಟೇ ಯಾರು ಕೆಲಸ ಮಾಡ್ತಾಯಿಲ್ಲ. ಆ ರೀತಿ ಇದ್ದರೆ ಇಂಡಸ್ಟ್ರಿಲಿ ನಿರ್ಮಾಪಕ ಎಲ್ಲಿ ಬರ್ತಾನೆ? 250-270 ಸಿನಿಮಾಗಳು ಬರ್ತಾರೆ ವರ್ಷಕ್ಕೆ. 270 260 ಜನ ಖಾಲಿ ಆಗ್ಬಿಡ್ತಾರೆ. ಇದೆಲ್ಲ ಬೆಳಿಬೇಕು. ಎಲ್ಲ ನೀವೆಲ್ಲ ಸರ್ಕಾರ ಓಡಾಡಬೇಕು. ಬಾಬು ಜೋಸೆಫ್ ಅಂತ ಎಂತೆಂಥ ಸಿನಿಮಾಗಳು ಇವತ್ತು ನೋಡೋಕ್ಕೆ ನಮ್ಗೆ ಆಗಲ್ಲ. ಆಮೇಲೆ ಇವತ್ತಿನ ದಿನ ಕೆಲವರು ಪ್ರೊಡ್ಯೂಸರ್ಗಳು ಹಳೆ ಡೈರೆಕ್ಟರ್ ಮಾಡೋದು, ಇವ್ರ ಟೆಕ್ನಾಲಜಿ ಇದಕ್ಕಿಂತ ಏನು ಹೊಸಬ್ರಿಗಿಂತ ಜಾಸ್ತಿ ಇದೆ. ಆದರೆ ಸಿನಿಮಾ ಮಾತು ಹೊಸಬ್ರು ಬೇಕು ಅಂತ ಹಂಗಲ್ಲ. ಪ್ಲ್ಯಾನಿಂಗ್, ಸಿನಿಮಾ ಅನ್ನೋದು ಒಂದು ಪ್ಲ್ಯಾನಿಂಗ್ ಮುಖ್ಯ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರೆ ಸಿನಿಮಾಗಳು ಚೆನ್ನಾಗಾಗಲಿ, ನಮ್ಮ ಚಿತ್ರರಂಗ ಬೆಳೀಲಿ. ಇವತ್ತು ಮೊದಲು ಒಂದು ಕಾಲದಲ್ಲಿ ಚಿತ್ರರಂಗ ಏನು ಕನ್ನಡದಲ್ಲಿ ಸಿನಿಮಾಗಳನ್ನ ಬೇರೆ ಭಾಷೆಗೆ ಆಗ್ತಿತ್ತು, ಇವತ್ತು ಕನ್ನಡ ಸಿನಿಮಾಗಳು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಿನಿಮಾಗಳು ಆಗ್ತದೆ. ಖುಷಿ ಬೆಳೆದ ನಮ್ಮದು ಅಂತ ನಾವೆಲ್ಲ ಒಟ್ಟಾಗಿದ್ದು ನಿರ್ಮಾಪಕರು ಉಳಿಸ್ಕೊಂಡ್ರೆ ದೊಡ್ಡ ಹೇಳ್ದಾಗೆ 100 ಜನ ಬದುಕ್ತಾರೆ. ಒಬ್ಬ ನಿರ್ಮಾಪಕ ಬದುಕಿದ್ರೆ ಮಾತ್ರ 100 ಜನ ಬದುಕ್ತಾರೆ. ಅದನ್ನು ಉಳಿಸೋ ಕೆಲಸ ಮಾಡಿ. ನಮ್ಮ ಜನ ಕರ್ನಾಟಕ ಜನದಲ್ಲಿ ಎಲ್ಲ ಭಾಷೆ ಜನರಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ, ಯಾವ್ಯಾವ ರಾಜ್ಯದಲ್ಲಿ ಅವ್ರವ್ರ ರಾಜ್ಯದ ಅವ್ರವ್ರ ಭಾಷೆ ಶಿಕ್ಷಣ ನಮ್ಮಲ್ಲಿ ಹಂಗಲ್ಲ. ಎಲ್ಲ ಭಾಷೆ ಜನ ಆದರೂ ನಮ್ಮನ್ನು ನಮ್ಮ ಭಾಷೆನ ಸಿನಿಮಾಗಳನ್ನ ಬೆಳೆಸ್ತಾ ಉಳಿಸ್ತಾ ಜನ ಇದ್ದಾರೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡೋದು ನಿಮ್ಮೆಲ್ಲ ಆಶೀರ್ವಾದ. ಒಳ್ಳೊಳ್ಳೆ ಎಲ್ಲ ಕನ್ನಡ ಸಿನಿಮಾಗಳು ಇರಲಿ ಅಂತ ನಾನು ಕೇಳ್ಕೊತೀನಿ. ಜೈ ಸಿರಿಗನ್ನಡಂಗಳಿಗೆ. ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣಗೌಡ ತೆಂಗಿಟ್ಟಿರೋದು ಸೋಮವಾರೇ ಕೃಷ್ಣಗೌಡರು ಒಂದೆರಡು ಮಾತಾಡಬೇಕು ದಯವಿಟ್ಟು. ಅದಾದ್ಮೇಲೆ ರಾಮಣ್ಣ ಅವ್ರು ಮಾತಾಡಬೇಕು. ಹಂಗೆ ಮಾತಾಡಕ್ಕಿಲ್ಲ ಅಂದ್ರೆ ಬಾಯ್ಲಿ ಬಟ್ ನೀನೇ ಮಾತಾಡು. ಕೃಷ್ಣಗೌಡ ಆತ್ಮೀಯರಿಗೆಲ್ಲ ನಮಸ್ಕಾರ. ಜೊತೆಲಿ ಈಗ ನಮ್ಮ ಕೆ ಮಂಜು ಅವರು ಚಿತ್ರ ಮಾಡೋದು ಎಷ್ಟು ಕಷ್ಟ ಇದೆ, ಚಿತ್ರೀಕರಣಕ್ಕೆ ಜಾಗಗಳದ್ದು ಎಷ್ಟು ಸಮಸ್ಯೆ ಇದೆ ಅಂತ ಹೇಳ್ತಿದ್ರು. ಇವತ್ತು ನಿಜಕ್ಕೂ ನಾವೆಲ್ಲರೂ ಕೂಡ ರಾಜೇಂದ್ರ ಸಿಂಗ್ ಬಾಬು ಅವ್ರನ್ನ ಅಭಿನಂದಿಸುವಂಥ ಒಂದು ಕೆಲಸ ಮಾಡಿದ್ದಾರೆ.
ನಿರಂತರವಾದ ಹೋರಾಟ ಮಾಡಿ ಅವರ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ಒಂದು ಚಿತ್ರನಗರಿ ಆಗಲೇಬೇಕು, ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಧ್ವನಿ ಹತ್ತಕ್ಕಿಂತ ಮುಂಚೆ ಧ್ವನಿ ಹತ್ತಿದ್ದು ಕರ್ನಾಟಕ ಚಿತ್ರನಗರಿ ಆಗಬೇಕು ಅಂತ. ಈ ದೇಶದ ಎಲ್ಲ ರಾಜ್ಯದಲ್ಲಿ ಆದರೂ ಕೂಡ ಆಗದೇ ಇದ್ದಿದ್ದು ಕೂಡ ಕರ್ನಾಟಕವೇ. ಇದು ನಮ್ಮ ದುರಂತ, ಚಿತ್ರರಂಗದ ದುರಂತ. ಒಬ್ಬ ನಮ್ಮ ರಾಜನ್ ಸಿಂಗ್ ಅವರು ಅವ್ರ ಸಿನಿಮಾ ಮೇಲೆ ಇರ್ತಕ್ಕಂಥ ಪ್ರೀತಿಗಾಗಿ ನಿರಂತರವಾಗಿ ಹೋರಾಟ ಮಾಡಿ ಈಗ ಒಂದು ಹಂತಕ್ಕೆ ಬಂದಿದೆ. ಮೈಸೂರು ಚಿತ್ರನಗರಿ ನಿರ್ಮಾಣ ಆಗೋಂಥ ಹಂತಕ್ಕೆ ಬಂದಿದೆ. ಈಗ ಆಲ್ರೆಡಿ ಅದಕ್ಕೆ ಟೆಂಡರ್ ಕಾಲ್ ಮಾಡ್ತಿದ್ದಾರೆ. ಅದಕ್ಕಿಂತ ಇಂಥವರೆಲ್ಲ ಹಿರಿಯರಿದ್ದಾಗ ಮತ್ತು ಇವರೆಲ್ಲರೂ ಕೂಡ ಸಿನಿಮಾದ ಒಳ ಮತ್ತು ಹೊರ ಎಲ್ಲ ತಿರುಗಳು ಗೊತ್ತಿದ್ದವರಿದ್ದಾಗ ಮಾಡೋಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಥರ ಹಿರಿಯರನ್ನ ನಾವೆಲ್ಲ ಮುಂದಿಟ್ಕೊಂಡು ಇನ್ನೂ ನಿರಂತರವಾಗಿ ಚಿತ್ರರಂಗ ಉಳಿಸ್ಕೊಳ್ಳೋದಕ್ಕೆ ಕೆಲಸ ಮಾಡಬೇಕಾಗತ್ತೆ. ಇನ್ನು ಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ ನಾಯಕರು ಭಾಳ ಅದೃಷ್ಟವಂತರು. ಯಾಕೆಂದ್ರೆ ಒಳ್ಳೆ ಮಾವನ್ನು ಹಂಚ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ನಾವೆಲ್ಲ ಹೆಣ್ಣು ಹುಡ್ಕೋದೇ ಕಷ್ಟ ಆಗಿತ್ತು. ಸಿನಿಮಾದವ್ರು ಅಯ್ಯೋ ಅವ್ನಿಗೆ ಹಿಡ್ಕೊಡ್ಬೇಡಿ, ಅಯ್ಯೋ ಸಿನಿಮಾದವ್ರಿಗೆ ಹಿಡ್ಕೊಡ್ತಾರ ಅಂತ ಮಾತಾಡ್ತ ಸ್ಥಿತಿಯಲ್ಲಿ ಇದ್ದಾಗ ಪಾಪ ಅವ್ರ ಮಾವನೇ ನಾಯಕ ನಟನಾಗಿ ಮಾಡಿ ಹಣ ಹಾಕಿ ಅವರು ಬರೀ ನಿರಂತರವಾದ ಅನ್ನದಾತರಾಗಿದ್ದರು. ಹೋಟೆಲ್ ಉದ್ಯಮ ಮಾಡ್ಕೊಂಡು ಈಗ ಚಿತ್ರರಂಗದ ಅನ್ನದಾತರಾಗಿ ನಿರಂತರವಾಗಿ ಸಿನಿಮಾಗಳು ಮಾಡ್ತಿದ್ದಾರೆ. ಈ ಥರದ ಇನ್ನೂ ಒಂದು ಸಾಮಾಜಿಕ ಕಟ್ಟುನಿಟ್ಟಿಟ್ಕೊಂಡು ಸಾಮಾಜಿಕವಾಗಿ ಏನು ಹೇಳ್ಬೋದು ಮತ್ತು ರೈತರ ಪರ ಇರ್ತಕ್ಕಂಥ ಕಾಳಜಿ, ಈ ಥರ ಸಮಾಜಮುಖಿ ಸಿನಿಮಾಗಳನ್ನ ಹೆಂಗೆ ಮಾಡ್ಬೋದು ಅಂತಕ್ಕಂಥದ್ದು ಸಿನಿಮಾಗಳನ್ನ ನಿರಂತರ ಮಾಡ್ಕೊಂಡು ಬರ್ತಿದ್ದಾರೆ. ಮೊನ್ನೆ ಒಂದು ಯಾವುದೋ ಯೂಟ್ಯೂಬಲ್ಲಿ ಲಿಂಕ್ ಕಳಿಸಿದ್ರು ನನಗೆ. ಅವ್ರಿಗೆ ಪರಿಸರ ಪ್ರಜ್ಞೆ ಹೆಂಗಿದೆ, ಅದ್ರ ಬಗ್ಗೆ ಇರ್ತಕ್ಕಂಥ ಅಭಿರುಚಿ ಅಂಥದ್ದು, ಈ ದೇಶದಲ್ಲಿರ್ತಕ್ಕಂಥ ತುಂಬ ಉತ್ತಮ ತಾಣಗಳನ್ನೆಲ್ಲ ಸೆರೆ ಹಿಡಿದು ಒಂದು ಸಾಂಗ್ ಮಾಡಿದರು. ಭಾಳ ಅದ್ಭುತವಾದ ಸಾಂಗ್. ಅಂದರೆ ಅವ್ರ ಸಿನಿಮಾ ಮೇಲೆ ಇರ್ತಕ್ಕಂಥದ್ದು ಮತ್ತು ಪರಿಸರ ಮೇಲೆ ಇರ್ತಕ್ಕಂಥ ಪ್ರೀತಿ ಅವ್ರು ಕಾಣಿಸುತ್ತೆ ಅದನ್ನು ನೋಡಿದಾಗ. ಈ ಥರ ಅಭಿರುಚಿ ಇರ್ತಕ್ಕಂಥ ನಿರ್ಮಾಪಕರನ್ನ ಉಳಿಸ್ಕೋಬೇಕಾದದ್ದು ಕೂಡ ನಮ್ಮ ಎಲ್ಲ ಕನ್ನಡದ ಮನಸ್ಸುಗಳು ದೊಡ್ಡ ಮನಸ್ಸು ಮಾಡಿ ಇಂಥ ನಿರ್ಮಾಪಕರನ್ನ ಪ್ರೋತ್ಸಾಹಿಸಬೇಕು. ಈ ಚಿತ್ರ ಗೆಲ್ಲಬೇಕು. ಸಿನಿಮಾ ಕ್ವಾಲಿಟಿಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂತ ಕಾಣಿಸುತ್ತೆ. ಗುಣಮಟ್ಟ ಚೆನ್ನಾಗಿದೆ. ಸಿನಿಮಾ ಗೆಲ್ಲಬೇಕು, ನಿಲ್ಲಬೇಕು. ಇವರು ಅನ್ನದಾತರು ಕೇವಲ ಹೋಟೆಲ್ ಉದ್ಯಮ ಅಲ್ಲದೆ ಚಿತ್ರರಂಗಕ್ಕೂ ನಿರಂತರ ಅನ್ನದಾತರಾಗಿ ಉಳ್ಕೊಳ್ಳಿ ಅಂತ ಹೇಳಿ ನೀವೆಲ್ಲರ ಪರವಾಗಿ ಕೇಳ್ತೇನೆ. ಸಿನಿಮಾ ಗೆಲ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಇವತ್ತು ಬಹಳ ದೊಡ್ಡ ದೊಡ್ಡವರು, ದಿಗ್ಗಜರು, ಅವ್ರ ಮುಂದೆ ನಾವೇನೂ ಇಲ್ಲ, ನಾವೆಲ್ಲ ಜೀರೋ. ಇವ್ರನ್ನೆಲ್ಲ ಕಾಲು ಕೈ ಹಿಡಿದು ದಯವಿಟ್ಟು ಬರಬೇಕು ಅಂತೇಳಿ ಯಾಕೆ ಕರ್ಕೊಂಬಂದ್ರೆ ಆಹ್ವಾನಿಸಿದ್ರೆ ಇದು ಪುನೀತ್ ರಾಜ್ಕುಮಾರ್ ಅವ್ರು ಮಾಡಬೇಕಾಯ್ತು. ಸ್ಟೋರಿ ಹೇಳ್ತಷ್ಟೇ ನಾನು ಮಾಡ್ತೀನಿ, 3 ವರ್ಷ ಟೈಮ್ ಕೊಡೋರು. ಅಷ್ಟೊಂದು ಕೋವಿಡ್ ಬಂತು. ಆ ಪರಮಾತ್ಮರು ಇವತ್ತಿಲ್ಲ. ಮತ್ತು ಮಂದಣ್ಣ ಅವರು ಪ್ರಿಯಾಗಿ ಮಾಡ್ತೀನಿ ಅಂತ ಬಂದರು. ಇವತ್ತು ಅವ್ರು ನಮ್ಮ ಕೈ ಸಿಗೋದಿಲ್ಲ. ಹಿರಿಯ ಕಲಾವಿದವರು. ಹಾಗಾಗಿ ಈ ಕತೆ ಗತ್ತಿತ್ತು. ನಮ್ಮದು 100 ಎಕರೆ ಜಮೀನಿತ್ತು ಬೆಂಗಳೂರಲ್ಲಿ. ನಾವು ರೈತರೇ. ನನಗೆ ರೈತರು ಇದು ಅದು ಅಂತ ಸ್ವಲ್ಪ ಭಾಳ ಅಭಿಮಾನ. ನಾವು ಎಲ್ಲ ಬೆಳೀತಿದ್ವಿ. ನಮ್ಮದು ಒಟ್ಟು ಕುಟುಂಬ 38 ಜನ, 38 ಮೆಂಬರ್ಸು. ಅದರಲ್ಲಿ ನಮ್ಮ ತಂದೆ ಮಾತ್ರ ಬಿಸ್ನೆಸ್ಸು. ಟಿ ವಿ ಫ್ಯಾಕ್ಟ್ರಿ ಇಟ್ಟಿದ್ರು. 1-2 ಪಿಕ್ಚರ್ ತೆಗೆದ್ರು 1984 ಒಂದು ಟೂರಿಂಗ್ ಟಾಕೀಸ್ ಇತ್ತು. ನಮ್ಮ ದೇವಿ ಕೇಳೋಣ, ಎಲ್ಲ ಹೇಳ್ತಾರೆ ನಮ್ಮ ದೇವಿ ನಿಮ್ಮ ಶಿಷ್ಯನಿಗೆ, ನನ್ನ ತಮ್ಮನಿಗೆ ಎಲ್ಲ ಇತ್ತು. ನಮ್ಮದು ಒಂದು ಸ್ವಲ್ಪ ಇತ್ತು ತುಣುಕು. ಬಂಡವಾಳ ಕಳ್ಕೊಂಡಿದ್ದೀವಿ ಅವಾಗ. ಆದರೆ ಬಿಡಿ, ಪಿಕ್ಚರ್ ತೆಗೆದ್ವಿ, ಏನೋ ಆಯಿತು. ಈ ಸಿನಿಮಾ ನಾನು ದುರಹಂಕಾರವಾಗಿ ಪ್ರಶ್ನವ್ರ ಮುಂದೆ ಹೇಳ್ತಾ ಇಲ್ಲ, ಅಹಂಕಾರವಾಗಿ ಹೇಳ್ತಾ ಇದ್ದೀನಿ. ಇವರೆಲ್ಲರಿಗೂ ಗೌರವ ಕೊಡ್ತಕ್ಕಂಥ ಸಿನಿಮಾ ತೆಗೆದಿದ್ದೀನಿ. ಜನ ನೋಡೋದು ಬಿಡೋದು ಬೇರೆ ಪ್ರಶ್ನೆ. ಆರೋಗ್ಯಕರವಾಗಿ ನೆಮ್ಮದಿಯಾಗಿ ಪ್ರತಿಯೊಬ್ಬರೂ 2.25 ಗಂಟೆ ನೋಡಬಹುದು. 6 ಹಾಡಿದೆ ಇದರಲ್ಲಿ. ಒಂದಕ್ಕಿಂತ ಒಂದು ಹಾಡುಗಳು ಅಷ್ಟು ಕ್ಲೀನಾಗಿ. ನಾನು ಕತೆ ಬರ್ಸಿದ್ದು, ನಂದು ಕತೆ ಇದು, ನನ್ನ ಅನುಭವದ ಮೇಲೆ ಬರ್ಸಿದ್ದೀನಿ. ಇದನ್ನು ಏನಾದರೂ ಸಿನಿಮಾ ಬೈದಾದರೆ ನಾನು ಇನ್ಯಾವತ್ತೂ ಫಿಲಮ್ ತೆಗೆದಿಲ್ಲ. ನೆಕ್ಸ್ಟು ಜೋಸೆಫ್ ಅವ್ರಿಗೆ ಹೇಳಿದ್ದೀನಿ, ತೆಗಿತೀನಿ, ರೆಡಿ ಮಾಡಿದ್ದೀವಿ, ಕತೆ ಬರ್ತೀವಿ, ರೆಡಿ ಇದೆ ಸಮಯ. ಆದರೆ ಇದು ಚೆನ್ನಾಗಿಲ್ಲ ಅಂದರೆ ನಾನು ಮಾಡಿ ರೂಢಿ, ಇದು ಕನ್ನಡಕ್ಕೆ ಮರ್ಯಾದೆ ತೆಗೆದಂಗೆ ಆಗುತ್ತೆ. ಅದಕ್ಕೋಸ್ಕರ 1 ನಿಮಿಷ ನಾನು ದುರಾಂಕರಗಳ ಬಂದು ಸುಮಾರು ಪಿಕ್ಚರ್ಗೆ ಹೋಗೇನೆ. 5 ನಿಮಿಷ ನಾನು ನಿದ್ದೆ ಬಂದ್ಬಿಡೋದು. ನಾನು 3 ಸಲ ನೋಡಿದ್ದೀನಿ ಅಣ್ಣ. 3 ಸಲ ಇನ್ನೊಂದು ಸಲ ನೋಡೋಣ ಅನಿಸ್ತದೆ. ನಂದು ನಾನು ನೋಡ್ಬಿಟ್ಟು ಅವ್ನು ಹೆಮ್ಮೆ ಪಡ್ತಾ ಇಲ್ಲ. ಜೋಸೆಫ್ ಸರ್ ಕರ್ಕೊಂಡೋಗಿ ಬನ್ನಿ ಸರ್ 1 ನಿಮಿಷ ಅಂದ್ಬಿಟ್ಟು ಕರ್ಕೊಂಡೋದೆ.
ಅವರು ಏನು ಹೇಳ್ತಾರೆ ಅದನ್ನು ನಾನು ನಂಬಿದ್ದೀನಿ. ಅದಕ್ಕೋಸ್ಕರ ನಾನು ಮಾತಾಡೋದಕ್ಕೆ ದಯವಿಟ್ಟು ಪತ್ರಕರ್ತರಿಗೆ, ಮಾಧ್ಯಮರಿಗೆ ಎಲ್ಲ ಹೇಳ್ತೀನಿ, ಇದನ್ನು ನಾನು ಹೈಲೈಟ್ ಮಾಡಿ ಭಾಳ ರೈತರಿಗೆ ಇವತ್ತು ಏನು ಕಷ್ಟ ಇದೆ, ಇವತ್ತು ಏನೇನು ಮೆಡಿಷನ್ನು ಅದು ಇದು ಎಲ್ಲ ಇದೆ, ಅದ್ರ ಜೊತೆ ಲವ್ ಇದೆ ನೋಡಿ. ಈ ರೈತನ ಮಗ ಏನು ಮಾಡ್ತಾನೆ, ಎಷ್ಟು ಅಡ್ಡೆ ಹೊಡಿತಾನೆ, ಎಷ್ಟು ಪರೋಡೆ ಇರ್ತಾನೆ, ಎಷ್ಟು ದುಡ್ಡು ಲೂಟಿ ಮಾಡ್ತಾನೆ, ಆಮೇಲೆ ಏನು ಮಾಡ್ತಾನೆ ಅಂತಕ್ಕಂಥದ್ದು ಇದು ವಿಶೇಷವಾಗಿ ತೆಗೆದಿರ್ತಕ್ಕಂಥ ಕ್ಲೈಮ್ಯಾಕ್ಸ್ ಅವೆಲ್ಲ ಹೇಳಲ್ಲ ನಾನು, ಸಸ್ಪೆನ್ಸಾಗಿ ಇಟ್ಟಿದ್ದೀನಿ. ಎಲ್ಲ ಪಿಕ್ಚರ್ ಸಸ್ಪೆನ್ಸ್ ಇಟ್ಟಿದ್ದೀನಿ. ನಮ್ಮದು ರಾಮದೇವ ಪಿಕ್ಚರ್ ಅಣ್ಣವರೇ ಟ್ರೈಲರ್ ರಿಲೀಸ್ ಮಾಡಿದ್ದು. ಒಂದು ಕನ್ನಡದ ಸಾಂಗ್ ಮಾಡಿದ್ದೀನಿ. ಮೊನ್ನೆ ರಾಜೇಂದ್ರ ಸಿಂಗ್ ಬಾಬು ಸಾಹೇಬರು ನೋಡಿದ್ರು, ನನ್ನ ಕೃಷ್ಣೇಗೌಡರು ನೋಡಿದ್ರು. ಆ ಹಾಡು ಕೇಳಿ ನನ್ನ ಯೋಗ್ಯತೆ ಗೊತ್ತಾಗ್ತದೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಗೋಪಿ ಲೋಲಾ ಒಂದು ಒಳ್ಳೆ ಪ್ರಯತ್ನ. ಯಾಕಂದರೆ ರೈತರ ಬಗ್ಗೆ ಸಿನಿಮಾ ಅಂತ ಹೇಳಿದ್ರೇ ವಿಶೇಷ. ಈ ಥರ ಸಿನಿಮಾಗಳು ಇನ್ನೂ ಜಾಸ್ತಿ ಬರಬೇಕು ಅನ್ನೋದು ಬಂದರೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಖಂಡಿತ ಚೆನ್ನಾಗಾಗುತ್ತೆ. ಆ್ಯಂಡ್ ಮಂಜು ಸರ್ ನನಗೆ ಒಳ್ಳೆ ಪರಿಚಯ ಆ್ಯಕ್ಚುಲಿ. ಅವ್ರದ್ದೊಂದು ವಿಶೇಷತೆ ಇದೆ, ಏನೆಂದರೆ ಎಲ್ಲರೂ ಏನಂದರೆ ಒಂದು ಖುಷಿಯಲ್ಲಿ ಇರೋಕ್ಕೆ ಟ್ರೈ ಮಾಡ್ತಾರೆ ಆ್ಯಕ್ಚುಲಿ. ಅವ್ರು ಏನಾದರೂ ಕಷ್ಟ ಅಂತ ಹೇಳಿದ್ರೆ ಫಸ್ಟ್ ಬಂದು ನಿಲ್ಲೋರು ಆ್ಯಕ್ಚುಲಿ. ಸೊ ಅವರ ಒಳ್ಳೆ ಗುಣಕ್ಕೆ ಖಂಡಿತವಾಗ್ಲೂ ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಕೆಂಪೇಗೌಡರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ಸೆಕೆಂಡ್ ಮುಗಿದಾಯ್ತು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳ್ತಾ, ಎಲ್ಲರಿಗೂ ನಮಸ್ಕಾರ, ಮಾಧ್ಯಮದವ್ರಿಗೂ ನಮಸ್ಕಾರ ಹೇಳ್ತಾ, ಈ ಸಿನಿಮಾದಲ್ಲಿ ನಾನು ಎಲ್ಲ ಸಿನಿಮಾಗಳನ್ನು ಮಾಡಿರೋ ಥರ ಒಂದು ಒಳ್ಳೆ ಕಾಮಿಡಿ ಕ್ಯಾರೆಕ್ಟರ್, ಹೀರೋ ಜೊತೆಲಿ ಸಾಕ್ತಕ್ಕಂಥ ಒಂದು ಕ್ಯಾರೆಕ್ಟ್ರು. ಬಟ್ ನನಗೆ ಇದು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಅಪ್ಪಾಜಿ, ಭಯಂಗಿಲ್ಲ. ಕೊಡಚಾದ್ರಿ ಬೆಟ್ಟದಲ್ಲಿ ಶೂಟಿಂಗು. ಅಲ್ಲಿ ಒಂದು ಹೋಮ್ ಸ್ಟೇಲಿ ಇದ್ವಿ. ಬೆಳಗಿನ ಜಾವ 5 ಗಂಟೆಗೆ ಬಂದು ಪ್ರೊಡಕ್ಷನವ್ರು ಎಬ್ಸ್ಬಿಟ್ಟು ಕಾಫಿ ಕೊಟ್ಬಿಟ್ಟು, ಸರ್ ಬನ್ನಿ ರೆಡಿ ಆಗ್ಬಿಡಿ. ಅಣ್ಣ ಆಯ್ತು ರೆಡಿ ಆಗ್ಬಿಟ್ಟು ಬಂದೆ. ಡೈರೆಕ್ಟರ್ ಸರ್ ರವೀಂದ್ರ ಅವರು, ಥ್ಯಾಂಕ್ಸ್ ಸರ್ ಅವಕಾಶ ಕೊಟ್ಟಿದ್ದಕ್ಕೆ. ಬಟ್ ಈಗ ಹೇಳ್ತೀನಿ, ಬರ್ತಾ ಇದ್ದಂಗೆ ಸರ್ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಅವ್ರು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಹೋದೇಣ. ಹೋಗ್ತಾ ಇದ್ದಂಗೆ ಏನು ರೆಡಿ ಆಗೋದು ಬೇಡ ಬಂದ್ಬಿಡಿ ಅಂದರು. ಹೌದಾ ಯಾಕೆ ಸರ್ ರೆಡಿ ಆಗೋದು, ಏನು ರೆಡಿ ಆಗೋದು ಬೇಡ ಬನ್ನಿ ಅಂದರು. ಬಂದರೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕ್ಯಾಮ್ರಾ ಸ್ವಿಮ್ಮಿಂಗ್ ಪೂಲ್ ಇಲ್ಲಿದೆ. ನಾನು ಕೊಡಚಾದ್ರಿ ಬೆಟ್ಟದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕೊಡಚಾದ್ರಿ ಬೆಟ್ಟದಲ್ಲಿ ಬೆಳಗಿನ ಜಾವ 5 ಗಂಟೆಲಿ ರಾತ್ರಿ ಎಲ್ಲ ನೀರು ಅದು ಕೋಲ್ಡಾಗಿ ಐಸ್ ಕ್ಯೂಬ್ ಥರ ಆಗಿದೆ. ನನಗೆ ಅವಾಗ ಹೇಳ್ತಾವ್ರೆ, ನೀವು ಮೇಲಿಂದ ಜಂಪ್ ಮಾಡ್ತೀರಾ ಸ್ವಿಮ್ಮಿಂಗ್ ಪೂಲ್ಗೆ, ಅದು ಅಂಡರ್ವೇರಲ್ಲಿ ಜಂಪ್ ಮಾಡ್ತೀರಾ, ಕ್ಯಾಮ್ರಲ್ಲಿ ಇಟ್ಟಿದ್ದೀನಿ. ನಾನು ರವೀಂದ್ರ ಸರ್ 4 ಪಿಕ್ಚರ್ ಮಾಡೋರೆ, ಬಟ್ ನಾನು ಯಾವುದೂ ಅವ್ರ ಜೊತೆ ಮಾಡಿಲ್ಲ. ಯಾಕೆ ಈ ದ್ವೇಷ ನನಗೆ ಪಾತ್ರ ಕೊಟ್ಟಿದ್ದು ಏನಾದರೂ ಸೇಡ್ ತೀರಿಸ್ಕೊಳಕ ಅಂತ ಅನ್ನಿಸ್ತು ಮೈಂಡಲ್ಲಿ. ಆದರೂ ಕೇಳ್ದೆ, ಅಲ್ಲ ಸರ್ ಏನಕ್ಕೆ ಈ ಥರ ತಪ್ಪಲ್ವಾ, ನನ್ನ ಕೈಲಾಗಲ್ಲ ಅಂತ ನಾನು. ಆಮೇಲೆ ಕರ್ಕೊಂಡೋಗಿ ತೋರಿಸೋದು ನೋಡಿ, ಅಲ್ಲಿ ಸನ್ರೈಸ್ ಆಗ್ತಾ ಇದೆ, ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ, ಸ್ವಿಮ್ಮಿಂಗ್ ಪೂಲ್ಗೆ ಹಿಂಗೆ ಬಂದರೆ ಹಿಂಗಿರುತ್ತೆ ಅಂತ. ಕೆಲಸ ಅಂದಾಗ ರಾಕ್ಷಸರ ಥರ ಮಾಡಿದ್ದಾರೆ ಸರ್. ಅಲ್ಲ, ಎಲ್ಲ ಸಿನಿಮಾಗಳಲ್ಲಿ ಹೀರೋಯಿನ್ಸ್ ನ ಗ್ಲಾಮರಸ್ ಆಗಿ ತೋರಿಸ್ತಾರೆ, ನಿಮ್ಮನ್ನ ಗ್ಲಾಮರಸ್ ಆ ವಿಷಯದಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಗ್ಲಾಮರಸ್ ಆಗಿ ತೋರಿಸಿದ್ರಲ್ಲ, ಕೆಲಸ ಮಾಡೋದ್ರಲ್ಲಿ ಖುಷಿ ಆಯ್ತು. ಬಟ್ ಅಲ್ಲಿ ಆರದ್ನಲ್ಲ ನಾನೇನು ಕಮ್ಮಿ ಕಲಾವಿದರಲ್ವಾ, ಮಾಡಬೇಕು ಅಂದ್ಬಿಟ್ಟು ಆರದ್ನಲ್ಲ, 5 ನಿಮಿಷಕ್ಕೆ ಅಂಗಾಂಗಗಳೆಲ್ಲ ಹಿಂಗಾಗ್ಬಿಟ್ಟ ಸರ್. ಒಂದೊಂದು ಪಾರ್ಟ್ಸ್ ಅಂತೂ ಸಿಗ್ತಾನೆ ಇರಲಿಲ್ಲ ಕೈಗೆ, ಎಲ್ಲಿದ್ದು ಅಂತ ಗೊತ್ತಾಗ್ಲಿಲ್ಲ. ಸೊ ಹಂಗೆ ಮಾಡಿದ್ರು ಸರ್. ಆದರೂ ಸಿನಿಮಾ ಇದರಲ್ಲಿ ಒಂದು ಒಳ್ಳೆ ಕಾಮಿಡಿ ಕ್ಯಾರೆಕ್ಟರ್ ನಿಮ್ಮನ್ನು ಎಲ್ಲರೂ ನಗಿಸೋ ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ನಮ್ಮ ದಿಗ್ಗಜರು ಅಷ್ಟು ಜನ ಹೇಳ್ದಂಗೆ ಹೊಸಪುರ ಸಿನಿಮಾ ಅಂತ ನೋಡಿದೇನೆ ಎಲ್ಲೋ ಒಂದು ಕಡೆ ಪೋಸ್ಟ್ ಆಗ್ದಾಗ ಹೊಸಪುರ ಸಿನಿಮಾ ಅಂತ ಎಷ್ಟೋ ಜನ ಆಡಿಯನ್ಸ್ ಬರ್ತಾ ಇಲ್ಲ. ಇವತ್ತು ಯಾರು ಸ್ಟಾರ್ ಇದ್ದಾರೋ ಅವರು ಒಂದಿನ ಹೊಸಬರೇ ಅಲ್ವಾ. ದಯವಿಟ್ಟು ಎಲ್ಲರೂ ಬಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸಿನಿಮಾ ಗೆಲ್ಲೋದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಈಗ ಸನತ್ ಕುಮಾರ್ ಅವ್ರ ಬಗ್ಗೆ ತಿಳ್ಕೊಂಡವ್ರೆ, ಹೀರೋ ಹೀರೋಯಿನ್ ಮಾತ್ರ ಅಳಬರು, ಇದು ಹೊಸಬರು, ಮಿಕ್ಕಿದ್ದೆಲ್ಲ ಅಳಬರು. ನಮಸ್ಕಾರ. ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ, ಸಿನಿಮಾ ಬಗ್ಗೆ ಪ್ರೊಡ್ಯೂಸರು ಹೇಳ್ಬಿಟ್ಟಿದ್ದಾರೆ. ಇದೊಂದು ಸಹಜ ಕೃಷಿ ಮತ್ತು ಒಂದು ಕ್ಯೂಟ್ ಲವ್ ಸ್ಟೋರಿ, ಒಂದು ಅದ್ಭುತವಾದಂಥ ಮೆಸೇಜ್ ಇದೆ. ನಾವು ತೆರೆ ಹಿಂದೆ ಇರೋರು, ಹಾಗಾಗಿ ಸಿನಿಮಾ ಮೂಲಕ ಪ್ರೆಸೆಂಟ್ ಮಾಡ್ತೀನಿ. ಎಲ್ರಿಗೂ ಧನ್ಯವಾದ. ದಯವಿಟ್ಟು ಈ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಚಿತ್ರದ ನಾಯಕ ನಟ ಮಂಜುನಾಥ್ ಅವರು ಒಂದೆರಡು ಮಾತಾಡಬೇಕು. ಈ ವೇದಿಕೆ ಮೇಲೆ ಅವರು ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ, ನೋ ಫುಲ್ ಮೀಲ್ಸ್, ಓನ್ಲಿ ಪ್ಲೇಟ್ ಮೀಲ್ಸ್.
ಇಲ್ಲ ಅಣ್ಣ, ಖಂಡಿತ ನೀವು ಹೇಳಿದ್ದನ್ನು ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಇರೋವಂಥ ದೊಡ್ಡಣ್ಣ ಸರ್ಗೆ, ಶ್ರೀನಗರ ಕಿಟ್ಟಿ ಸರ್ಗೆ, ಕೆ ಮಂಜು ಸರ್ಗೆ, ಹಾಗೆ PC ಶೇಖರ್ ಸರ್ಗೆ, ಮತ್ತು ರಾಜೇಂದ್ರ ಸಿಂಗ್ ಬಾಬು ಸರ್ಗೆ, ಜೋಸಮನ್ ಸರ್, ಹಾಗೆ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಗೋಪಿ ಲೋಲ ಕ್ಯಾರೆಕ್ಟರ್ ಸಿಗ್ಬೇಕಂದ್ರೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಅವಾಗ ಸರ್ ಹೇಳಿದ್ರು ಈ ಸಿನಿಮಾ ನಾನು ಅದೃಷ್ಟವಂತ ಅಂತ. ಮೊದಲನೇ ಡೆಬ್ಯೂ ಸಿನಿಮಾಗೆ ಗೋಪಿ ಲೋಲ ಅಂತ ಒಂದು ಕ್ಯಾರೆಕ್ಟ್ರು, ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್ ಒಪ್ಕೊಂಡು ರಶ್ಮಿಕಾ ಮಂದಣ್ಣ ಅವ್ರು ಆಡಿಷನ್ ಕೊಟ್ಟು ಅವ್ರು ಮಾಡಬೇಕಾಗಿರೋ ಅಂಥ ಒಂದು ಕತೆಗೆ ನನ್ನನ್ನು ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದಕ್ಕೆ ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಎರಡನೇದು, ನಮ್ಮ ನಿರ್ದೇಶಕರು ಫಸ್ಟ್ ಬಂದ್ಬಿಟ್ಟು ನಮ್ಮ ಮಾವವ್ರು ಹೇಳಿದ್ರು ಹಿಂಗೆ ಮಾತಾಡ್ತಿದ್ದಾರೆ ಸರ್ ಅಂತ ಹೇಳಿ ನಾನು ಮೀಟ್ ಮಾಡಿದಾಗ ನಾನು ಫಸ್ಟ್ ಕೇಳಿದೆ, ಏನು ಸರ್ ಈ ಕ್ಯಾರೆಕ್ಟರ್ ನಾನು ಸ್ಯೂಟ್ ಆಗ್ತೀನಾ ಅಂತ ಕೇಳಿದೆ. ಆಯಿತು ಸರ್, ನೀವು ಡಿಸೈಡ್ ಮಾಡಿ ನೀವು ಮಾಡ್ತೀರಾ ಅಂತ, ಆಮೇಲೆ ನಾನು ಹೇಳ್ತೀನಿ ಅಂತ. ಅವ್ರ ಜೊತೆ ಒಂದಿನ ಟೈಮ್ ಸ್ಪೆಂಡ್ ಮಾಡಿದೆ. ಇಲ್ಲ, ನಿಮ್ಮನ್ನು ನೋಡಿದ್ರೆ ಗೋಪಿ ಲೋಲನ್ ಕ್ಯಾರೆಕ್ಟರ್ ಇದೆ, ನಮ್ಗೆ ನೀವು ಹಿಂಗೆ ಬೇಕು ಅಂತ ಹೇಳಿ ನನ್ನನ್ನು ಒಂದು 2 days ಬಿಟ್ಟು ಅವರು ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಮುಖ್ಯವಾಗಿ ಏನಂದರೆ ನಾನು ಕೇಳಿದೆ, ಸಿನಿಮಾಗೆ ಏನಾರ ಪ್ರಿಪ್ರೇಷನ್ ಮಾಡ್ಕೋಬೇಕಾ ಏನು ಅಂತ. ದೊಡ್ಡಣ್ಣ ಸರ್ ಹೇಳಿದ್ರು ಫುಲ್ ಮೀಲ್ಸು ಸ್ವಲ್ಪ ದಪ್ಪ ಇದೆಯಾ ಅಂತ. ನಾನು ಡೈರೆಕ್ಟರ್ ಸರ್ ಕೇಳಿದೆ, ಏನು ಸರ್ ಸಿನಿಮಾಗೆ ರೆಡಿ ಆಗಬೇಕು ಅಂದರೆ, ಸ್ವಲ್ಪ ಡೈರೆಕ್ಟ್ರ್ ಬಂದು ಮಲಯಾಳಿ ಕಂಟೆಂಟ್ನ ಜಾಸ್ತಿ ನೋಡ್ತಾರೆ ಸರ್. ಇವತ್ತು ಯಾವುದೇ ಒಂದು ಸಿನಿಮಾಗೆ ಕಂಟೆಂಟ್ ದಮ್ಮಿದ್ರೆ ಅದಕ್ಕೆ ಕತೆ ಬಂದು ಕತೆ ಹೀರೋ ಆಗಿರುತ್ತೆ, ನಾಯಕ ಅಲ್ಲ. ಕಥೆಯಲ್ಲಿ ದಮ್ಮಿದೆ, ನೀವು ಈ ಗೋಪಿಲೋನ್ ಒಂದು ಕ್ಯಾರೆಕ್ಟರ್ ಮಾಡೋದು ಸಾಕು, ನಾನು ಈ ಕಥೆನ ಮಾಡಿಸ್ತೀನಿ ನಿಮ್ಮ ಕೈಲಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟರು. ಅದಕ್ಕೆ ನ್ಯಾಚುರಲ್ ಆಗಿ ನಾನು ಹೆಂಗಿದ್ದೀನಿ ಹಂಗೆ ಸಿನಿಮಾ ಸ್ಟಾರ್ಟ್ ಮಾಡಿ ನಾವು ಮುಂದಕ್ಕೆ ಹೋದ್ವಿ. ಹಾಗೆ ಚಿತ್ರದ ಆಮೇಲೆ ಒಂದೇ ಒಂದು ವಿಷಯ ಹೇಳಬೇಕು. ಕಿಟಿ ಅಣ್ಣ, ನಾವು ಸಿಂಪಲ್ ಸುನಿ ಅವರ ಕ್ಲೋಸ್ ಫ್ರೆಂಡು. ನಿಮ್ಮದು ಬಹುಪರಾಗ್ ಸಿನಿಮಾಗೆ ನಾವು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿದ್ವಿ. ಹಾಗೆ ಸಂಜು ವೇಟ್ಸ್ ಗೀತರಲ್ಲಿ ಇದೇ GT ಮಾಲಲ್ಲಿ ಇಡೀ ಫ್ಯಾಮಿಲಿ ಎಲ್ಲ ಸಿನಿಮಾ ನೋಡಿದ್ವಿ. ನಿಮ್ಮ ಸಿನಿಮಾಗಳೆಲ್ಲ ನೋಡ್ಕೊಂಡು ಬೆಳೆದಿರೋದು ನಾವು, ನಿಮ್ಮದೇ ಅಂತ ಅಲ್ಲ. ಹಾಗೆ ದೊಡ್ಡಣ್ಣ ಸರು, ನಾವು ಅಷ್ಟೇ ಇವ್ರ ಸಿನಿಮಾ ಹಾಗೆ ಅಲ್ಲ ಅಂಕಲ್, ಅಲ್ಲ ಟೈಮ್ ಕೊಡ್ಬೇಕು ನೀವು ಮಾತಾಡಕ್ಕೆ 2 ನಿಮಿಷ. ಆಮೇಲೆ ದೊಡ್ಡಣ್ಣ ಸರ್ ಇವಾಗ ಸೂರ್ಯವಂಶ ಸಿನಿಮಾ ಪಿಕ್ಚರ್ ನೋಡಿದ್ರೆ ಎಷ್ಟು ಸೂರ್ಯವಂಶ ಪಿಕ್ಚರ್ ದೊಡ್ಡ ಫ್ಯಾನು. ವಿಶೇಷ ಏನಂದ್ರೆ ಆ ಚಿತ್ರದ ನಿರ್ದೇಶಕರು S ನಾರಾಯಣ್ ಸರ್, ಅವ್ರು ನಮ್ಮ ಚಿತ್ರದಲ್ಲಿ ತಂದೆ ಪಾತ್ರ ಮಾಡಿದ್ದಾರೆ. ಏನಂದ್ರೆ ಈ ಗೋಪಿಲೋಲ ಚಿತ್ರದಲ್ಲಿ ನಮ್ಮ ಮಾವರು ಹೇಳ್ದಂಗೆ ಎಲ್ಲ ದೊಡ್ಡವರು, ಎಲ್ಲ ಹಿರಿಯ ಕಲಾವಿದರು. ಮೊದಲನೇ ಸಿನಿಮಾದಲ್ಲಿ ನಾನು ಮತ್ತೆ ಹೀರೋಯಿನ್ಗೆ ಇಬ್ರು ಹೊಸಬ್ರು ಆಗಿದ್ರು ಎಲ್ಲ ಹಿರಿಯ ಕಲಾವಿದರು ಆಗಿರೋದ್ರಿಂದ ನಮ್ಗೆ ಎಲ್ಲೂ ಇದು ಹೊಸಬ್ರಾಗಿ ಮಾಡ್ತಿದೀವಿ. ಮತ್ತೆ ಎಲ್ಲೂ ಏನೇ ತಪ್ಪು ಮಾಡಿದ್ರು ಪ್ರತಿಯೊಂದು ತಿದ್ದಿ ಎಲ್ಲ ಜೋಸಮನ್ ಸರ್ ಆಗಿರ್ಬೋದು, ನಾರಾಯಣ್ ಸರ್ ಆಗಿರ್ಬೋದು, ಪದ್ಮಮ್ಮ ಆಗಿರ್ಬೋದು ಎಲ್ಲ ನೋಡಿ ಚಿತ್ರನ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದರಿಂದ 4ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಆರ್ಗ್ಯಾನಿಕ್ ಕಂಟೆಂಟು, ಲವ್ ಸ್ಟೋರಿ, ಫೈಟ್ಸು, ಸಾಂಗ್ಸು ಎಲ್ಲ ಇರುವಂಥ ಚಿತ್ರ. ಹೊಸಬ್ರಿಗೆಲ್ಲ ಸೇರಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು. ನಿಮಿಷಾ ಅವರು ಒಂದೆರಡು ಮಾತಾಡಬೇಕು. ಮೊದಲನೇದಾಗಿ ಗಣ್ಯರ ಜೊತೆ ನಾನು ಈ ವೇದಿಕೆನ ಹಂಚ್ಕೋತಾ ಇರೋದೇ ನನ್ನ ಬ್ಲೆಸ್ಸಿಂಗು. ಸೊ ಅವ್ರಿಗೆಲ್ಲ ದೊಡ್ಡ ನಮಸ್ಕಾರ ಆ್ಯಂಡ್ ತುಂಬ ಥ್ಯಾಂಕ್ಸ್ ನಮ್ಮ ಸಿನಿಮಾಗೆ ಬಂದು ಇಷ್ಟು ಪ್ರೋತ್ಸಾಹ ನೀಡ್ತಾ ಇರೋದಕ್ಕೆ. ಆ್ಯಂಡ್ ಕಿಟ್ಟಿ ಸರ್ ಹೇಳ್ದಂಗೆ ಅವರು ನನ್ನ ಚಿಕ್ಕವರ ಇದ್ದಾಗಿಂದ ನೋಡಿದ್ದಾರೆ. ಅಲ್ಲ, ಅವ್ರು ನನ್ನ ಚಿಕ್ಕವರಿದ್ದಾಗಿಂದ ನೋಡಿದ್ದಾರೆ. ಸೊ ಅವ್ರ ಆ್ಯಕ್ಟಿಂಗು ತುಂಬ ಇಷ್ಟ. ಅವರು ಇಲ್ಲಿ ಪ್ರೆಸೆಂಟ್ ಆಗಿರೋದು ನನ್ನ ಬ್ಲೆಸ್ಸಿಂಗ್ ಆ್ಯಂಡ್ ಸ್ಪೆಷಲ್ ಅದು. ಇನ್ನೆಲ್ಲರೂ ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಇದ್ದಾರೆ. ಎಲ್ಲರ ಬ್ಲೆಸ್ಸಿಂಗ್ಸು ನಮ್ಮ ಮೇಲಿದೆ. ಗೋಪಿಲೋಲ ಸಿನಿಮಾಗೆ ಎಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿದ್ದೀರಾ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಕೊನೆಯದಾಗಿ ಹೇಳಿದ್ರು, ಬಹುಮುಖ್ಯವಾಗಿ ನಮ್ಮ ನಿರ್ಮಾಪಕರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ನಿರ್ದೇಶಕರು ಏನೇ ನಾನು ಪರ್ಫಾರ್ಮೆನ್ಸ್ ಮಾಡಿದ್ರು ಅದೆಲ್ಲ ಅವ್ರಿಗೆ ಸಲ್ಲಬೇಕು. ಅವ್ರು ಅದನ್ನೆಲ್ಲ ಮಾಡಿಸಿರೋದಕ್ಕೆ ಇಬ್ರಿಗೂ ಧನ್ಯವಾದ ಹೇಳ್ತಾ, ಆ್ಯಂಡ್ ನಮ್ಮ ಅಪ್ಪಾಜಿ ಅವರ ಸಪೋರ್ಟ್ ಇಲ್ಲದೆ ಆ್ಯಂಡ್ ನನ್ನ ಫ್ಯಾಮಿಲಿಯವರು, ನನ್ನ ಫ್ರೆಂಡ್ಸ್ ಎಲ್ಲರ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಆ್ಯಸ್ ಯೂಶುವಲ್ ಹೀರೋಗೆ ತಾಯಿ ಪಾತ್ರ, ಹೀರೋಗೆ ಸಪೋರ್ಟಿವ್ ತಾಯಿ. ಆ್ಯಸ್ ಯೂಶುವಲ್ ಆದರೂ ಅದರಲ್ಲೂ ಸ್ವಲ್ಪ ಡಿಫ್ರೆಂಟ್ ಇದೆ. ತಾಯಿ ಸಪೋರ್ಟ್ ಮಾಡಿದ ಮಕ್ಕಳು ಯಾವತ್ತೂ ಕೆಟ್ಟಿಲ್ಲ ಅಂತ ಅದೊಂದನ್ನು ಮೆಸೇಜ್ ತುಂಬ ಚೆನ್ನಾಗಿ ಅದನ್ನು ಪೋರ್ಟ್ರೇ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ನಿಜವಾಗ್ಲಿಂತ ಒಂದು ಒಳ್ಳೆ ಪಾತ್ರ ನನಗೆ ಸಿಕ್ಕಿದೆ.
ಪ್ರೊಡ್ಯೂಸರ್ ಅವ್ರಿಗೂ ತುಂಬ 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 ಥ್ಯಾಂಕ್ಸ್. ಈ ಚಿತ್ರನ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಪ್ರೋತ್ಸಾಹಿಸಬೇಕು, ಆಶೀರ್ವದಿಸಬೇಕು, ಕನ್ನಡ ಚಿತ್ರವನ್ನು ಬೆಳೆಸಬೇಕು, ಉಳಿಸ್ಬೇಕು. ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಎಲ್ಲ ಸಿನಿಮಾಗಳು ವಿಜೃಂಭಣೆಯಿಂದ ನಡಿಬೇಕು ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಸರ್. ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ದ ಕ್ಯಾರೆಕ್ಟರ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ